ಡಿಜಿಟಲ್ ಮಾಧ್ಯಮಗಳ ಅಬ್ಬರದ ನಡುವೆ ಸಾಹಿತ್ಯದ ಓದಿನ ಅಭಿರುಚಿಯನ್ನು ಬೆಳೆಸುವ ಪ್ರಯತ್ನ ಆಗಬೇಕು ಎಂದು ಉಪನ್ಯಾಸಕ ರವಿ ಶೇಷಗಿರಿ ಹೇಳಿದರು. ಅವರು ಸೋಮವಾರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕವಿಕಾವ್ಯ ಸಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ತನ್ನ ತಲೆಮಾರಿನ ತುಡಿತವನ್ನು, ಸಾಮಾಜಿಕ ಕಾಳಜಿಯನ್ನು ಕಟ್ಟಿಕೊಡುವ ಮೂಲಕ ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಜವಾಬ್ದಾರಿಯನ್ನು ಕವಿಗಳು ಹೊಂದಿದ್ದಾರೆ ಎಂದರು. ಪತ್ರಕರ್ತ ನರಸಿಂಹ ಸಾತೋಡಿ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಸಕ್ರಿಯವಾಗಿದ್ದು ತಾಲೂಕಿನ ಗ್ರಾಮೀಣ ಭಾಗದ ವಿವಿಧೆಡೆ ಸಾಹಿತ್ಯ ಚಟುವಟಿಕೆ ನಡೆಸುತ್ತಿದೆ. ಸಾಹಿತ್ಯ ಚಟುವಟಿಕೆಗೆ ಭವನ ಕೇಂದ್ರವಾಗಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಕನೇನಹಳ್ಳಿ ಅಧ್ಯಕ್ಷತೆ ವಹಿಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ ಸಂಜೀವ್ ಕುಮಾರ್ ಹೊಸ್ಕೇರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕವಿ ಸಮಯದಲ್ಲಿ ಸುಬ್ರಾಯ್ ಬಿದ್ರಮನೆ, ಸುನಂದಾ ಪಾಟಣಕರ್, ಸುಬ್ರಹ್ಮಣ್ಯ ಹಿರೇಸರ, ಶ್ರೀಲತಾ ರಾಜೀವ್, ಸೀತಾ ಭಟ್ ಮಲವಳ್ಳಿ, ದತ್ತಾತ್ರೇಯ ಭಟ್ ಕಣ್ಣೀಪಾಲ್, ಶಿವರಾಮ್ ಗಾಂವ್ಕರ್ ಕಲ್ಮನೆ, ಸಕೀನಾ, ವೈಶಾಲಿ ಕವಿತೆಯನ್ನು ವಾಚಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಜಿಎನ್ ಭಟ್ ತಟ್ಟಿಗದ್ದೆ ಸ್ವಾಗತಿಸಿದರು. ಪತ್ರಕರ್ತ ಶ್ರೀಧರ್ ಅಣಲ್ಗಾರ್ ನಿರ್ವಹಿಸಿದರು ಹಾಗೂ ದತ್ತಾತ್ರೇಯ ಭಟ್ ವಂದಿಸಿದರು. ನಮ್ಮ ಇವತ್ತಿನ ಒಂದು ಮೊದಲ ತಲೆಮಾರು ಅಂತ ಹೇಳಿ ನಾವು ಭಾವಿಸಿಕೊಂಡ್ರೆ ನಮ್ಮೆಲ್ಲ ಹಿರಿಯರನ್ನ ಎರಡನೆಯ ತಲೆಮಾರುವಾಗಿ ನಾನು ನಿಂತ್ಕೊಳ್ತೀನಿ ಅಂತ ಭಾವಿಸ್ತೀನಿ. ನಮ್ಮ ಮುಂದಿನ ಮೂರನೆಯ ತಲೆಮಾರು ವಿದ್ಯಾರ್ಥಿಗಳು ಅಂತ ಹೇಳಿ ಭಾವಿಸಿಕೊಂಡ್ರೆ ನಾವು ಪರಂಪರೆಯನ್ನ ಹಿಂದುಗಡೆ ನೋಡುವುದರ ಜೊತೆಗೇನೆ ನಮ್ಮ ಮೊದಲ ತಲೆಮಾರುಗಳು ನಾವು ಹಿರಿಯರಿಂದ ಏನನ್ನ ತಿಳಿದುಕೊಳ್ತಾ ಇದ್ದೇವೆ, ಅವರ ಪರಂಪರೆಯನ್ನ ದಾಟಿ ನಮ್ಮ ಮುಂದುಗಡೆ ನಿಂತ್ಕೊಂಡಿದ್ದಾರೆ. ಆ ಎರಡನ್ನೂ ಕೂಡ ನಾವು ನೋಡ್ಬೇಕಾಗಿದೆ. ಹಾಗಾಗಿನೇ ಇವತ್ತಿನ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ಅವರು ಕವಿತೆ ವಾಚನವನ್ನ ಮಾಡ್ಲಿಕ್ಕೆ ಹೇಳಿದ್ರೆ, ಒಂದು ಸಿದ್ದಲಿಂಗಯ್ಯನವರ ಕವಿತೆ ಮತ್ತು ಕುವೆಂಪುರವರ ಕವಿತೆಯನ್ನ ವಾಚನ ಮಾಡ್ಲಿಕ್ಕೆ ಗೊತ್ತಿದೆ. ಆದ್ರೂ ವೈಶಾಲಿ ನನ್ನ ಕವಿತೆಯನ್ನೇ ಅಲ್ಲಿ ವಾಚನ ಮಾಡಿ. ಅಥವಾ ಇಂತಹ ಒಂದು ಯುವ ಮನಸ್ಸುಗಳು ಇವತ್ತು ಕಾವ್ಯದ ಸಂದರ್ಭಕ್ಕೆ ಮತ್ತೆ ಸಾಹಿತ್ಯದ ಸಂದರ್ಭಕ್ಕೆ ಬರಬೇಕು ಅಂತ ನಮ್ಮ ತಲೆಮಾರುಗಳು ಯಾವ ಮೌಲ್ಯಗಳನ್ನ ನಮ್ಮ ಎದುರಿಗೆ ಈಗ ಬಿಟ್ಟುಕೊಂಡು ನಿಂತ್ಕೊಂಡಿದೆಯೋ ಆ ಜವಾಬ್ದಾರಿಗಳನ್ನ ನಾವು ತೆಗೆದುಕೊಳ್ಬೇಕು. ಕಲಿಬಿಡಿಗರಿಗೆ ಜನಪದ, ಫೋಕ್ಲೋರು, ಫೋಕ್ ಲಿಟರೇಚರು ಹೀಗೆ ಬೇರೆ ಬೇರೆ ಹೆಸರಿತ್ತು ಶೇಷಗಿರಿ ಅವರು. ಜಾನಪದ ಅಂತ, ಜಾನಪದ ಹಾಗೂ ಸಂಸ್ಕೃತಿ ಅಂತ ಅವರೊಂದು ಪುಸ್ತಕ ಬರೆದು ಬಹಳ ಅದ್ಭುತವಾದಂಥ ಸಣ್ಣ ಪುಸ್ತಕ. ಹಾಗೆ ನಾವೆಲ್ಲರೂ ಕೂಡ ನಮ್ಮ ಈ ಕವಿಗೋಷ್ಠಿ ಬಹಳ ಸೊಗಸಾದಂತಹ ಕವಿಗೋಷ್ಠಿ. ಇವತ್ತು ಬಿದಿರೆ ಮನೆಯವರು ಯಲ್ಲಾಪುರ ತಾಲೂಕಿನ ಎಲ್ಲ ಬದುಕು, ಬೇರೆ ಬೇರೆ ಸಂಸ್ಕೃತಿ ವಿಚಾರವನ್ನು ಹೇಳಿದ್ರು. ಸುಬ್ರಹ್ಮಣ್ಯ ಹಿರೇಸರ್ ಅವರು ಎಲೆಮರೆ ಕಾಯಾಗಿ ಒಬ್ಬ ಒಳ್ಳೆಯ ಕವಿಗಳು ಅವರು. ಹಾಗೆ ಪಾಟಣ್ಕರ್ ಮೇಡಮ್, ಆಮೇಲೆ ಸುಬ್ರಹ್ಮಣ್ಯ ಬಂದು ಮತ್ತೆ ನಮ್ಮನ್ನೆಲ್ಲ ಸಾಹಿತ್ಯ ಪರಿಷತ್ ಜೋಡಿಸುವ ಮೂಲಕ ನಮ್ಮನ್ನು ಮತ್ತೆ ಸಾಹಿತ್ಯ ಪರಿಷತ್ತು ಜೊತೆಗೆ ನಮ್ಮನ್ನು ಕೂಡ ಸಕ್ರಿಯಗೊಳಿಸುವಂಥ ಕೆಲಸವನ್ನು ಮಾಡಿದ್ರು. ಹೀಗೆ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಯಲ್ಲಿ ಕೇವಲ ಸಾಹಿತಿಗಳು ಅಥವಾ ಕವನ ಬರೆಯುವವರು, ಲೇಖಕರು, ಕಥೆ ಬರೆಯುವರು ಅಷ್ಟೇ ಅಂತಲ್ಲ, ನಮ್ಮದೇ ಆದಂಥ ಈಗ ಎಷ್ಟೋ ಮಕ್ಕಳು ಇದ್ದಾರೆ, 2 ಮಕ್ಕಳು ಕವನ ಇದ್ದಾರೆ, 6 ಮಕ್ಕಳು ಕೂಡ ಭಾಳ ಶಾಂತವಾಗಿ ಗ್ರಹಿಸಿದ್ದಾರೆ. ಮುಂದಿನಲ್ಲಿ ಕೂಡ ಅವರಿಗೆ ಪ್ರೇರಣೆಯಾಗಿ ಅವರು ಕವನ ಬರೆಯುವುದಂತ ಆಗ್ಬೋದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.